ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೋಡು ಜೇಜಾಬಾಯ್, ನಾವು ಕಾಲ್ದಾರಿಲಿ ಹೋಗುವಾಗ ಎರಡೆರಡು ಹೆಜ್ಜೆಗೂ ಕಾಲ್ದಾರಿಗಳು ಸಿಗ್ತಾ ಹೋಗ್ತವೆ. ಪ್ರತಿ ಕಾಲ್ದಾರಿಯಲ್ಲೂ ನಾವು ಯೋಚನೆ ಮಾಡಬೇಕಾಗತ್ತೆ, ಮುಂದಿನ ಕಾಲ್ದಾರಿ ಯಾವುದು ಅಂತ. ಹಾಗೆ ಜೀವನ ಕೂಡ ಒಂದು ಕಾಲ್ದಾರಿ ಇದ್ದ ಹಾಗೆ. ಹೆಜ್ಜೆ ಹೆಜ್ಜೆಗೂ ಸ್ವಲ್ಪ ದೂರ ಹೋದಂತೆ ಯೋಚನೆ ಮಾಡಬೇಕಾಗತ್ತೆ, ಮುಂದಿನ ಹೆಜ್ಜೆ ನಾವು ಹೇಗಿಡಬೇಕು ಅಂತ. ಇವತ್ತು ನಿನ್ನ ಜೀವನದಲ್ಲಿ ಒಂದು ಕಾಲ್ದಾರಿ ಬಂದು ನಿಂತಿದೆ. ಯೋಚನೆ ಮಾಡು ಜೇಜಾಬಾಯ್, ಮುಂದಿನ ಹೆಜ್ಜೆ ಹೇಗಿಡಬೇಕು ಅಂತ. ಮೊದಲಿನ ಹಾಗೆ ಭೀಮನ ಮೇಲೆ ಹಾಗೆ ಸಾಧಿಸ್ತೀಯೋ, ಇಲ್ಲ ಭೀಮನ ಹುಟ್ಟುಹಬ್ಬದಿಂದ ಹೊಸ ಜೀವನನ ಶುರು ಮಾಡ್ತೀಯ ಅಂತ ಯೋಚನೆ ಮಾಡಿ ಹೇಳು ಜೇಜಾಬಾಯ್. ನಿಧಾನವಾಗಿ ಹೇಳು. ನಾನಿಲ್ಲೇ ನಿನ್ನ ಮುಂದೆನೆ ಕೂತಿರ್ತೀನಿ, ನಿನ್ನ ನಿರ್ಧಾರಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ. ಇನ್ನೊಬ್ಬರ ಹೆಸರೇನು? ಇನ್ನೊಬ್ಬರ ಹೆಸರು ಅನುರಾಗ್ ಪಾಲಿಕರ್. ಆಮೇಲೆ ರಮೇಶ್ ಅವ್ರ ಹೆಸರು ಬದ್ದಾಯ್ತಾ? ಅಲ್ಲ, ಏನ್ ಮಾಡ್ತಿದ್ದೀರ ಎಲ್ಲ? ಆನಂದಣ್ಣ ಮತ್ತೆ ಮಧು ಇಬ್ರು ಸೇರಿ ನಮ್ಮೆಲ್ಲರ ಹೋರಾಟಕ್ಕೆ ಕೈ ಜೋಡಿಸಿ ಧರಣಿ ಕೂತು ನಮಗೆ ಗೆಲುವನ್ನ ತಂದ್ಕೊಟ್ರಲ್ವಾ, ಅವ್ರ ಹೆಸರನ್ನ ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆಲ್ಲ ಪತ್ರ ಬರೆದು ಧನ್ಯವಾದ ಹೇಳ್ತಾ ಇದ್ದೀನಿ ಈ ಹೋರಾಟದಲ್ಲಿ ಸಹಾಯ ಮಾಡಿದ್ದಕ್ಕೆ. ಒಳ್ಳೇದು, ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದೊಂದಿನ ಲಕ್ಷಾಂತರ ಜನರಿಗೆ ಪತ್ರ ಬರೀಬೇಕು. ಹಾಗೆ ಮಧು ಅಣ್ಣ, ಆನಂದಣ್ಣ, ನೀವಿಬ್ರು ಲಕ್ಷಾಂತರ ಜನರ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಅಂದ್ರೆ ಇವತ್ ನಿಮ್ ಗೆಲುವು ಸಣ್ಣ ಮಟ್ಟದಲ್ಲಾಗಿದೆ, ಆದ್ರೆ ಒಂದಿನ ನಿಮ್ ಗೆಲುವು ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ಆಗ ಇಡೀ ದೇಶನೇ ನಿಮ್ ಜೊತೆ ನಿಮ್ಗೋಸ್ಕರ ನಿಲ್ಲುತ್ತೆ. ಆಗ ಎಲ್ರಿಗೂ ನೀವ್ ಧನ್ಯವಾದ ಹೇಳ್ಬೇಕಲ್ವಾ? ಆಗ ಲಕ್ಷಾಂತರ ಪತ್ರ ಕೂಡ ಬರಿಬೇಕಾಗತ್ತೆ. ನಿಜ ಹೇಳ್ತಿದ್ದೀನಿ, ಒಂದಿನ ಬರುತ್ತೆ, ಆಗ ಇಡೀ ದೇಶ ನನ್ನ ಗಂಡನ ಮಾತನ್ನ ನೆನ್ಪಿಟ್ಕೋತಾರೆ. ಯಾವ ಬದಲಾವಣೆ ಇವತ್ತು ನಮ್ಮಲ್ಲಾಗಿದ್ಯೋ, ನಾಳೆ ಇಡೀ ದೇಶದಲ್ಲೇ ಬದಲಾವಣೆ ಆಗುತ್ತೆ. ಹೇಳು ಜೇಜಾಬಾಯ್, ಏನ್ ನಿರ್ಧಾರ ಮಾಡಿದೆ? ನಿನ್ನ ಮುಂದಿನ ಕಾಲ್ದಾರಿ ಹೇಗಿರುತ್ತೆ ಅಂತ ಹೇಳು. ಈಗ ನೀವು ನಂಗೆ ಹೇಳಿದ್ದನ್ನೆಲ್ಲ ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. ಯೋಚನೆ ಮಾಡಿದೆ, ಈಗೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರಕ್ಕೆ ಬಂದಿದೀಯಾ? ಆ ನಿರ್ಧಾರ ಏನು ಅಂತ ಹೇಳು. ಭೀಮ ಈಗ ಎಲ್ಲಿದ್ದಾನೆ? ಇಲ್ಲೇ ಹೊರಗಿರ್ಬೇಕು. ಯಾಕೆ? ಒಳ್ಳೇದು. ಅಂದ್ರೆ ನಾನು ಈ ದಿಕ್ಕಿನಲ್ಲಿ ಏನಾದ್ರೂ ಹೋದ್ರೆ ಭೀಮ ಸಿಗ್ತಾನೆ ಅಲ್ವಾ? ಏನ್ ಗೊತ್ತಾ, ನಾನು ಈ ದಿಕ್ಕಿನಲ್ಲಿ ಯಾವತ್ತೂ ಹೋಗೋಳಲ್ಲ. ನಂಗೆ ಯಾವ ದಾರಿಲಿ ನಿಮ್ ಭೀಮ ಸಿಗ್ತಾನೋ ಆ ದಾರಿಲಿ ಈ ಜೀಜಾಬಾಯಿ ಯಾವತ್ತೂ ಹೋಗೋಳಲ್ಲ. ಆದ್ರೆ ನನ್ನ ಕರ್ಮ ಅನಿವಾರ್ಯವಾಗಿ ಈ ಭೀಮನ್ ಜೊತೆಲಿ ಒಂದೇ ಮನೇಲಿ ಬದುಕಬೇಕಾಗಿದೆ. ನಿಂತ್ಕೋ ಜೀಜಾಬಾಯಿ. ಯಾವತ್ತು ನೀನು ಭೀಮನಿಂದ ದೂರ ಆಗೋ ದಿನ ಬರುತ್ತೋ
ಅವತ್ತು ಇವತ್ತಿನ ಮಾತು ನೆನಪಾಗುತ್ತೆ ನಿನಗೆ. ಭೀಮನ ಜೊತೆ ಬದುಕೋದ್ರಲ್ಲಿ ನೆಮ್ಮದಿ ಇದೆ, ಸೌಭಾಗ್ಯ ಇದೆ ಅಂತ ಈ ನನ್ನ ಮಾತನ್ನ ಸದಾ ನೆನಪಲ್ಲಿಟ್ಕೊ ನೀನು. ಭೀಮ್ರಾವ್, ನಿನ್ನ ಗೆಲುವನ್ನ ಸಹಿಸೋಕಾಗ್ತಿಲ್ಲ. ಇಲ್ಲ ಭೀಮ್ರಾವ್ ನಿನ್ನನ್ನು ಸೋಲಿಸಲೇಬೇಕು. ಮೈಪಾಲ, ಶಿಶುಪಾಲ, ಬನ್ರೋ, ಆಚೆ ಬನ್ರೋ. ಬನ್ನಿ, ಬೇಗ ಬನ್ನಿ, ಹತ್ರ ಬನ್ರೋ, ಬನ್ನಿ. ಹಗಲ್ ಕಳೆದು ರಾತ್ರಿ ಆಗ್ಬಿಟ್ಟಿದೆ. ಹೇಳಿ ಏನ್ ಯೋಚನೆ ಮಾಡಿದ್ದೀರಿ ಅಂತ, ಆ ಭೀಮ್ರಾವ್ನ ಏನ್ ಮಾಡ್ಬೇಕು ಅಂತ ಹೇಳಿ. ಅಪ್ಪ, ಒಂದು ಆಲೋಚನೆ ಬಂದಿದೆ. ಏನು? ಹೇಳು. ಅಪ್ಪ, ಒಂದು ಮರನ ಸಾಯಿಸ್ಬೇಕಂದ್ರೆ, ಅದನ್ನ ಹಾಳು ಮಾಡಿ ಬೀಳಿಸ್ಬೇಕಂದ್ರೆ ಅದ್ರ ಬೇರಿಗೆ ನಾವು ಕೊಡ್ಲಿ ಹಾಕ್ಬೇಕಾಗುತ್ತೆ. ಆ ಭೀಮ್ರಾವ್ನ ಬೇರ್ ಗಟ್ಟಿ ಇರೋದೆ ಅವನ ತಾಯಿ ಭೀಮಾಬಾಯಿ ಮತ್ತೆ ಅವನ ತಂದೆ ರಾಮ್ಜಿಯಿಂದ. ಭೀಮನ್ ತಾಯಿ ಆಗ್ಲೇ ಸತ್ತು ನರಕ ಸೇರಾಗಿದೆ. ಅಂದ್ರೆ ಆ ಭೀಮನ ಅರ್ಧ ಬೇರು ಈಗಾಗ್ಲೇ ಕಿತ್ತು ಹೋಗಿದೆ. ಉಳ್ಕೊಂಡಿರೋ ಇನ್ನು ಅರ್ಧ ಅಂದ್ರೆ ಅದೇ ಅವನಪ್ಪ ಆ ರಾಮ್ಜಿ ಹೋದ್ರೆ ಒಣಗಿದ ಎಲೆಲ್ ಕಟ್ಟಿರೋ ಆ ಭೀಮನ್ ಮನೆ ಬಿತ್ತು ಅಂತಾನೆ ಅರ್ಥ. ಆ ಭೀಮ್ರಾವ್ನ ಪೂರ್ತಿ ಜೀವನನೇ ಸರ್ವನಾಶ ಆದಂಗೆ. ಅಪ್ಪ, ನೀವೇ ಹೇಳ್ತಿರಲ್ಲ, ಮನ್ಸು ಎಷ್ಟೇ ಗಟ್ಟಿಯಾಗಿದ್ರೂ ಕೆಲವೊಂದು ಪರಿಸ್ಥಿತಿಲಿ ಸೀಮೆಗಳನ್ನ ದಾಟ್ಲಿಕ್ಕೆ ಆಗಲ್ಲ ಅಂತ. ಒಳ್ಳೆ ಉಪಾಯ, ಸರಿಯಾಗಿ ಹೇಳಿದೆ ನೀನು. ಮತ್ತೆ ಕೊಡ್ಲಿ ಹಾಕಿ ಆ ಬೇರ್ಗೆ ಯಾವಾಗ, ಎಲ್ಲಿ ಮತ್ತೆ ಹೇಗೆ ಹೊಡಿಬೇಕು ಅಂತ ನಾವೆಲ್ಲರೂ ಸೇರಿ ಯೋಚನೆ ಮಾಡೋಣ. ಭೀಮ್ರಾವ್, ನಿಮ್ಮ ಗುರುಗಳನ್ನು ಭೇಟಿ ಮಾಡಿದ್ದೆ. ನಿನ್ನ ಬಗ್ಗೆ ಮಾತು ಕೂಡ ಆಯಿತು. ನಿಜ ಹೇಳಬೇಕು ಅಂದರೆ ನಿನ್ನ ಅರ್ಹತೆ ಬಹಳ ದೊಡ್ಡದು. ಹಾಗಾಗಿ ನಾನೇ ಸರ್ಕಾರಿ ಆದೇಶ ಹೊತ್ತು ಖುದ್ದಾಗಿ ನಿನ್ನ ಹತ್ರ ಬಂದಿದ್ದೀನಿ. ಆದೇಶನ? ಸರ್ಕಾರದ ಯಾವ ಆದೇಶ? ಈಗ ನೀನು ಒಬ್ಬ ವ್ಯಕ್ತಿ ಹೆಸರು ಹೇಳಬೇಕು. ಅವರು ಪ್ರತಿಯೊಂದು ಸಾಮಾಜಿಕ ಸಭೆಯಲ್ಲೂ ನಿಮ್ಮ ಜಾತಿಯನ್ನ ಪ್ರತಿನಿಧಿಸ್ತಾರೆ. ಭೀಮ್ರಾವ್, ಇಲ್ಲ, ನಾನಾಗಲ್ಲ. ಮಧು, ಸರ್, ನಮ್ಮ ಪರವಾಗಿ ಮಧು ನಮ್ಮನ್ನ ಸಭೆಯಲ್ಲಿ ಪ್ರತಿನಿಧಿಸ್ತಾನೆ. ಭೀಮಾ, ನಾನಾ? ಬೇಡ ಭೀಮಾ, ಇಷ್ಟು ದೊಡ್ಡ ಜವಾಬ್ದಾರಿನ ನಾನು ಹೊರಕ್ಕಾಗಲ್ಲ. ಯೋಚನೆ ಮಾಡಬೇಡ. ಜವಾಬ್ದಾರಿ ಅನ್ನೋದು ಬಂದ್ರೆ ಎಲ್ಲನೂ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಜೀವನದಲ್ಲಿ ಕೊಡಿತ ಅನ್ನೋ ಚಟಾನೆ ಬಿಟ್ಟಿರೋನು ಅವನು ಏನನ್ ಬೇಕಾದ್ರೂ ಸಾಧಿಸ್ಬೋದು. ಸರ್, ನಮ್ಮ ಪ್ರತಿನಿಧಿ ಮಧು ಫೈನಲ್
ಸರಿ. ಏನಾಯ್ತು? ಹೊರಗೆ ಹೊರಟ್ರಾ? ಹಾ, ಕೆಲಸ ಹುಡುಕಕ್ಕೆ. ಏನು? ಇದ್ದಕ್ಕಿದ್ದಂತೆ ಕೆಲಸ ಹುಡುಕೋ ಬುದ್ಧಿ ಯಾಕೆ ಬಂತು ನಿಮ್ಗೆ? ನನ್ನ ಮಗ ಎಷ್ಟೆಲ್ಲ ಹೋರಾಡ್ತಾ ಇದ್ದಾನೆ. ಅವನನ್ನು ನೋಡಿ ನನಗೂ ಹುಮ್ಮಸ್ ಹೆಚ್ಚಾಗಿದೆ. ನಾನು ಹೋರಾಡಬೇಕು, ಸಂಘರ್ಷ ಮಾಡಬೇಕು. ಆದರೆ ಭೀಮನ ತಂದೆಯಾಗಿ ಅಲ್ಲ, ಬದಲಾಗಿ ಭೀಮನ ಜಾತಿಯವನಾಗಿ ಹೋರಾಡಬೇಕು ಅಂತ ಅನಿಸ್ತಾ ಇದೆ. ನಿಮ್ ವಯಸ್ಸೇನು ಅಂತ ನೆನ್ಪಿದ್ಯಾ? ವಯಸ್ಸ? ವಯಸ್ಸಿನ ಬಗ್ಗೆ ನನ್ನ ಮಗ ಯಾವತ್ತೂ ಚಿಂತೆ ಮಾಡಿಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಸಮಾಜದ ವಿರುದ್ಧ ಹೋರಾಡ್ತಾ ಇದ್ದಾನೆ. ನಾನು ಹಿರಿಯ ವಯಸ್ಸಿನವನಾಗಿ ಹೋರಾಡದೆ ಕೂರೋದು ನ್ಯಾಯನಾ? ಹೋಗ್ಬೇಡಿರಿ, ನನ್ ಮಾತ್ ಕೇಳಿ. ರೀಲ್ ಕೇಳಿ ಇಲ್ಲಿ. ಈ ಭೀಮ ಇದಾನಲ್ಲ, ಅವನ್ ಮಾಡೋ ಒಂದೊಂದ್ ಕೆಲಸದಿಂದಾನು ಮನೆಯವ್ರಿಗೆಲ್ಲ ತೊಂದ್ರೆ ಆಗ್ತಾನೆ ಇರುತ್ತೆ. ಏನು? ನನ್ ಗಂಡ ಈಗೇನ್ ಮಾಡಿದ್ರು? ಏನ್ ಮಾಡದ್ನಾ? ನಿಮ್ ಮಾವ ಹೊರಗೆ ಹೋಗಿದ್ ನೋಡಿದ್ಯಾ? ಹಾ, ನೋಡ್ದೆ. ಅವ್ರ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಈಗ. ಆದ್ರೂ ಕೆಲಸ ಮಾಡ್ತೀನಿ ಅಂತ ಹೋಗಿದ್ದಾರೆ. ಯಾಕೆ ಗೊತ್ತಾ? ಅವ್ರ ಯೋಚನೆ ಏನು ಅಂದ್ರೆ, ಅವ್ರ ಮಗ ಭೀಮಾನೇ ಇಷ್ಟೊಂದೆಲ್ಲ ಹೋರಾಟ ಮಾಡ್ತಿದ್ದಾನೆ, ಅದಕ್ಕೆ ಅವರು ಸಂಘರ್ಷ ಮಾಡ್ತೀನಿ ಅಂದ್ರು. ಗೊತ್ತಿತ್ತು ನಂಗೆ, ಅವ್ರು ಬದ್ಲಾಗ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಸುಧಾರಿಸಿರೋ ಆರೋಗ್ಯ ಮತ್ತೆ ಹಾಳು ಮಾಡ್ಕೋತಾರೆ. ಇನ್ನಷ್ಟು ಹಾಳಾದ್ರೆ ಹೇಗ್ ಸುಧಾರಿಸ್ಕೋತಾರೋ ಗೊತ್ತಿಲ್ಲ. ಅವ್ರಿಗೆ ಹೇಗೆ ಅರ್ಥ ಮಾಡಿಸೋದೋ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ಹಾಗೆ ಯಾವತ್ತೂ ಆಗಲ್ಲ. ಯಾಕಂದ್ರೆ ಅಪ್ಪನ್ ನೋಡ್ಕೊಳ್ಳೋ ಜವಾಬ್ದಾರಿ ನಿಮಗೆ ಎಷ್ಟಿದೆಯೋ ನಮಗೂ ಕೂಡ ಅಷ್ಟೇ ಇದೆ. ನಂಗ್ ಪ್ರವಚನ ಕೊಡೋದ್ ಬಿಟ್ಟು ಸ್ವಲ್ಪ ನಿಮ್ಮಪ್ಪನ್ಗೆ ಬುದ್ಧಿ ಹೇಳಿ ಹೋಗೋ. ಹೋಗೋ. ಇನ್ಮೇಲೆ ನಮ್ ಗುರಿ ಭೀಮರಾವ್ ಅಲ್ಲ, ರಾಮ್ಜಿ ಆಗಿರಬೇಕು. ಭೀಮರಾವ್ನ ಅಪ್ಪ. ಅಣ್ಣ, ಅಣ್ಣ, ಏನಾದ್ರೂ ಕೆಲಸ ಇದೆಯಾ? ಅಣ್ಣ, ಈ ರಾಮ್ಜಿ ಏನ್ ಮಾಡ್ತಿದ್ದಾನೆ? ತಿಳ್ಕೊಳ್ಳೋಣ. ನಾನು ಹೇಳ್ತೀನಿ ಮಾಲೀಕ್ರೆ, ಈ ರಾಮ್ಜಿ ಕೆಲಸ ಹುಡ್ಕೊಂಡು ಹೊರಟಿದ್ದಾನೆ. ಇನ್ನೊಂದು ವಿಷಯ ಮಾಲೀಕ್ರೆ, ಈ ರಾಮ್ಜಿಗೆ ತುಂಬ ದಿನದಿಂದ ಹುಷಾರಿಲ್ಲ, ಅದಕ್ಕೆ ಮನೇಲೇ ಇದ್ದ. ಈಗ ನೋಡಿ, ವಯಸ್ಸಾದ ಕಾಲದಲ್ಲಿ ಕೆಲಸ ಹುಡ್ಕೊಂಡು. ಈ ಸುದ್ದಿ ನಮಗೆ ಕೆಲ್ಸಕ್ಕೆ ಬರುತ್ತೆ. ಇನ್ಮೇಲೆ ವಟಾರದಲ್ಲಿ ಏನೇ ಸುದ್ದಿ ಇದ್ರೂ ನಂಜುಂಡ ಅಲ್ಲ, ನೀನ್ ಕೊಡಬೇಕು. ಇದನ್ನ ಯಾರಿಗೂ ಹೇಳಕ್ ಹೋಗ್ಬೇಡ. ಸರಿ ಮಾಲೀಕ್ರೆ. ಹೋಗ್ ನೀನು. ಅಣ್ಣ, ನಾವೀಗ ಈ ರಾಮ್ಜಿ ಬೆನ್ ಹತ್ತಿದ ಬೇತಾಳ ಆಗೋಣ. ಈ ಸಲ ಸರಿಯಾಗಿ ಪಾಠ ಕಲಿಸ್ಬೇಕು. ಇಲ್ಲಿ ಹೊಡೆದ್ರೆ ಅಲ್ಲಿ ಭೀಮರಾವ್ಗೆ ನೋವಾಗತ್ತೆ. ನಡೀರಿ ಅಣ್ಣ. ಜನಾರ್ದನ, ರಾಘೋ,
ಈಗ ನಮ್ಮ ಖುಷಿ ದಿನಗಳೆಲ್ಲ ಹೊರಟೋದು. ಮತ್ತದೇ ಗೋಳ್ ಕೆಲಸನೇ ಶುರು ಮಾಡ್ಕೋಬೇಕು. ನಾನು ಇಡೀ ದಿನ ಕಂಡೋರ್ ಚಪ್ಪಲಿ ಹೊಲ್ಕೊಂಡು ಕೂತ್ಕೋತೀನಿ, ನೀನು ತರಕಾರಿ ಮಾರ್ಕೊಂಡಿರು, ಮತ್ತೆ ಇವನು ಚಹಾ ಮಾರ್ಕೊಂಡೇ ಕೂತಿರ್ಲಿ. ಏನು ಹಣೆ ಬರೋಣ ನಂಜುಂಡಣ್ಣ, ಈ ಭೀಮರಾವೇ ನಮಗೆ ಶನಿ ಆಗೋದ. ಏ ಮಂಚಯ್ಯ, ಇನ್ನು ಎಷ್ಟು ದಿನನಪ್ಪ ಕೋಪ ನಮ್ಮ ಮೇಲೆ? ಈಗ ನಾವೆಲ್ಲ ಒಂದೇ ದೋಣಿಲೆ ತಾನೇ ಪ್ರಯಾಣ ಮಾಡ್ತಿರೋದು, ಮತ್ತೆ ಸ್ನೇಹಿತರಾಗೋಣ. ಏ ನಂಜುಂಡಣ್ಣ, ಇನ್ನೊಂದ್ಸಲ ಸ್ನೇಹ ಅಂತ ನಿನ್ನ ಬಾಯಲ್ಲಿ ಬರಬಾರ್ದು. ಬೆನ್ನಿಗ್ ಚೂರಿ ಹಾಕೋ, ನಿಮ್ಮಂತರ ಸಹವಾಸ ಬೇಡ ನನಗೆ. ಮಂಚಯ್ಯ, ಸ್ನೇಹಿತರು ಕಣೋ ನಾವು, ಎಲ್ರೂ ಖುಷಿ ಪಟ್ವಿ. ಈಗ ಎಲ್ರಿಗೂ ಅನ್ಯಾಯ ಆಗಿದೆ, ಮತ್ತೆ ನಮ್ಮ ಕೆಲಸ ಶುರು ಮಾಡ್ಕೊತಿದ್ದೀವಿ. ಮೊದ್ಲು ಹೆಂಗಿದ್ವೋ ಹಂಗೆ ನಡ್ಕೊಂಡು ಹೋಗುತ್ತೆ. ಇಲ್ಲ, ಮೊದ್ಲಿನ ತರ ನಡೆಯಲ್ಲ ಇನ್ಮೇಲೆ. ಒಂದ್ ವೇಳೆ ನಾವು ಮತ್ತೆ ಇಸ್ತ್ರಿ ಅಂಗಡಿನೇ ತೆಗೆದ್ರೂ ಒಟ್ಗೆ ಕೆಲಸ ಮಾಡಲ್ಲ. ನಾನ್ ಪ್ರತ್ಯೇಕವಾಗಿ ಕೆಲಸ ಮಾಡ್ತೀನಿ, ಮಂಚಯ್ಯ ಪ್ರತ್ಯೇಕವಾಗಿ ಕೆಲಸ ಮಾಡ್ತಾನೆ. ಏ ಸರ್ಸಮ್ಮ, ಇದ್ಯಾವ ಹೊಸ ವರ್ಷ? ಹೊಸ ವರ್ಷ ಅಲ್ಲ ಮಂಚಯ್ಯಣ್ಣ, ನಿಮ್ ಜೊತೆ ಕೆಲಸ ಮಾಡಿ ಸರ್ಸಮ್ಮ ನಿಮ್ ನಿಯತ್ ನೋಡಿದ್ದಾರೆ. ಹೊಸ ಕೆಲಸ ಸಿಕ್ಕದ್ ಕೂಡ್ಲೆ ಸ್ವತಃ ನೀವೇ ನಿಮ್ಮ ಸ್ವಂತ ಅಂಗಡಿನ ಹಾಳು ಮಾಡಿಸ್ಬಿಟ್ರಿ. ಮುಂದೇನು ಹೊಸ ಕೆಲಸ ಸಿಕ್ತು ಅಂದ್ರೆ ನೀವು ಬಿಟ್ಟು ಹೋಗೋರೆ. ಸರ್ಸಮ್ಮ ಎಷ್ಟು ಸಲ ನಿಮ್ಮಿಂದ ಮೋಸ ಹೋಗಕ್ ಸಾಧ್ಯ? ಏಯ್ ಮುಚ್ ಬಾಯ್, ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೋ. ನನ್ನ ಮತ್ತೆ ನನ್ನ ಹೆಂಡತಿ ಜಗಳದಲ್ಲಿ ನೀವು ಮೂಗ್ ತೂರ್ಸೋ ಅವಶ್ಯಕತೆ ಇಲ್ಲ. ಗಂಡೋರ್ ಮನೆ ವಿಷಯಕ್ಕೆ ಮೂಗ್ ತೂರ್ಸೋ ನೀವು ಗಂಡ ಹೆಂಡತಿ ಜಗಳದಲ್ಲಿ ಮೂಗ್ ತೂರ್ಸ್ಬೇಡಿ ಅನ್ನೋ ಯೋಗ್ಯತೆ ಉಳಿಸ್ಕೊಂಡಿಲ್ಲ. ತಪ್ಪು ನಡೀತಿದೆ ಅಂತ ಗೊತ್ತಾದ್ರೆ ನಾವು ಮಾತಾಡ್ತೀವಿ. ನೋಡು ಮಂಚಯ್ಯ, ನೀನು ನಿನ್ನ ಅಂಗಡಿ ಶುರು ಮಾಡು, ನಾನು ನನ್ನ ಅಂಗಡಿ ಶುರು ಮಾಡ್ತೀನಿ. ಆಹಾ, ಬೇರೆ ಬೇರೆ ಅಂಗಡಿನೇ ಮಾಡೋಣ. ಆಮೇಲೆ ನಿನಗೆ ತಿಳಿಯುತ್ತೆ, ಒಂದು ಹೆಣ್ಣು ತನ್ನ ಗಂಡನ ಸಹಾಯ ಇಲ್ದೇನೆ ಅಂಗಡಿನ ನಡೆಸಕ್ ಆಗಲ್ಲ ಅಂತ. ಅಷ್ಟೇ ಅಲ್ಲ ಮಂಚಯ್ಯ, ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ. ಹೌದು ಮಂಚಯ್ಯ, ನಾವು ನಿನ್ ಜೊತೆ ಇರ್ತೀವಿ. ಸರ್ಸಮ್ಮ ನೋಡ್ತಿರೋ, ನಾವೆಲ್ಲ ಸೇರ್ಕೊಂಡು ನಿನ್ ಯೋಗ್ಯತೆ ಏನು ಅಂತ ತೋರಿಸ್ತಾ ಇದ್ರೆ ಕೇಳು. ನಡಿ ಮಂಚಯ್ಯ, ನಿನ್ನ ಅಂಗಡಿ ಶುರು ಮಾಡೋಕೆ ನಾವು ಸಹಾಯ ಮಾಡ್ತೀವಿ. ಹೌದು ಮಂಚಯ್ಯ, ಬಾ. ಆಹಾ, ಬಂದೆ. ಹೋಗಿ ಮತ್ತೆ ಮಾತಾಡ್ಕೊಂಡ್ ನಿಂತ್ರಿ. ನನ್ ಯೋಗ್ಯತೆ ಏನು ಅಂತ ತೋರ್ಸೋರು. ಮಂಚಯ್ಯ 2 ನಿಮಿಷದ ಕೆಳಗೆ ಇವ್ರ ಮೇಲೆ ಕಂಠ ಮಟ್ಟ ಕೋಪ ಇಟ್ಕೊಂಡವನು, ಸವಾಸನೆ ಬೇಡ ಅಂತಿದ್ದವನು, ಈಗ ಇದಕ್ಕಿದ್ದಂಗೆ ಎಲ್ರಿಗೂ ಗಂಡ್ಸು ಅನ್ನೋ ಅಹಂಕಾರ ಜಾಗೃತ ಆಗೋಯ್ತು ಅಲ್ವಾ? ಸ್ನೇಹ ಅಂತೆ ಸ್ನೇಹ. ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲೇ ನಿಂತ್ಕೊಂಡು ನೋಡ್ತಿರು ನಾವೇನ್ ಮಾಡ್ತೀವಿ ಅಂತ. ಸರಿ ಬಿಡು, ನಿಂತ್ಕೊಂಡ್ ನೋಡಲ್ಲ, ನಾನು ಕೆಲ್ಸ ಮಾಡ್ತೀನಿ. ಆದ್ರೆ ಗಂಡಿನ ಸಹಾಯ ಇಲ್ದೆ ಹೆಣ್ಣು ಒಬ್ಳೆ ಹೇಗ್ ಅಂಗಡಿ ನಡೆಸ್ತಾಳೆ ಅಂತ ನಾನು ತೋರಿಸ್ಕೊಡ್ತೀನಿ.